ಮನುಜಯ್ಯ ನಮ್ಮ ಸಾಯಿಸಬ್ಯಾಡ ಉಳಿಸಯ್ಯ ನಮ್ಮ ಸಾಯಿಸಬ್ಯಾಡ ಉಳಿಸಯ್ಯ ಈ ಕಾಡ ಕಡಿದು ನೀ ಮಾಡಿದ ಬೆಂಗಾಡು ನಮ್ಮ ಪಾಡು ಸುಡುಗಾಡ ಹಾಡಾಯಿತು ನಮ್ಮ ಪಾಡು ಸುಡುಗಾಡ ಹಾಡಾಯಿತು ನೀನಮ್ಮ ಸಾಯಿಸಬ್ಯಾಡ ಉಳಿಸಯ್ಯ ನಮ್ಮ ಸಾಯಿಸಬ್ಯಾಡ ಉಳಿಸಯ್ಯ. ನಾಗರಿಕ ಬಂಧುಗಳೇ, ಈ ಕಾಡಿನಲ್ಲಿ ನಮಗ್ಯಾರು ಶತ್ರುಗಳಿಲ್ಲ. ಆದರೆ ಸಾಮಾನ್ಯವಾಗಿ ಒಬ್ಬ ಪ್ರಾಣಿ ಎದುರು ಜೀವಿಸುತ್ತಿದ್ದೇವೆ. ಆ ಪ್ರಾಣಿ ಯಾರೆಂದ್ರೆ ಮನುಷ್ಯ. ಅತಿಯಾಸೆ ಮನುಷ್ಯನಿಗೆ ವಿವೇಕ ಕಡಿಮೆ. ನಮ್ಮ ಕಣ್ಣೆದುರಲ್ಲೇ ನಡೆದ ಕೆಲ ಘಟನೆಗಳು ಮೃಗ ಎಂದು ಕರೆಸಿಕೊಳ್ಳುವ ನಮ್ಮ ಹೃದಯವನ್ನೇ ಹಿಂಡಿತು. ಆಗ ತಾನೇ ನಮ್ಮಲ್ಲೊಬ್ಬಳಿಗೆ ಹೆರಿಗೆಯಾಯಿತು. ತೋಂ 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 ನನ್ನ ಗೆಳತಿ ಚಿಕ್ಕಿ ಮುದ್ದಾದ ಮರಿಗಳಿಗೆ ಜನ್ಮ ಕೊಟ್ಟಳು. ಅಮ್ಮ ಜಾಣ ಬಂದ. ಆಗ ಆ ಸ್ಥಳಕ್ಕೆ ಬೇಟೆಗಾರ ಬಂದ. ಜನನದ ಸಂಭ್ರಮದಲ್ಲಿದ್ದ ನಮಗದು ತೀರಾ ನಿರೀಕ್ಷಿತ. ನಾವೆಲ್ಲ ಚದುರಿದೆವು. ಒಳ್ಳೆ ಕಟ್ಟಿ ಮುಟ್ಟಾದ ಜಿಂಕೆನ ಸಿಕ್ತು. ಒಳ್ಳೆ ಹಣ ಸಂಪಾದನೆ ಮಾಡಬಹುದು. ಸುಸ್ತಾಗಿದ್ದ ಬಾಣಂತಿಯನ್ನೇ ಅಟ್ಟಿಸಿಕೊಂಡನು. ಆ ದಿನ ಬೇಟೆಗಾರ ಅದೆಷ್ಟೋ ಬಾಣಂತಿ ಚಿಕ್ಕೆಯನ್ನು ಕೊಂಡೊಯ್ದನೋ ಗೊತ್ತಿರ್ಲಿಕ್ಕಿಲ್ಲ. ಅಮ್ಮ ಹಸಿವು, ಅಮ್ಮ ಹಾಲು, ಅಮ್ಮ ಬಾರಮ್ಮ. ಇದು ಕೇವಲ ಈ ಮರಿಗಳ ನೋವಲ್ಲ, ನಿಮ್ಮ ನಿರಂತರ ನಾಳೆಯಿಂದ ಹಸು ನೀಗುತ್ತಿರುವ ಲಕ್ಷಾಂತರ ಜೀವಿಗಳ ನೋವಿದು. ನಾವೀಗ ಅಲ್ಪಸಂಖ್ಯಾತರು. ನಮ್ಮ ಸ್ವತಂತ್ರ ಹರಣಗೊಂಡು ಎಷ್ಟೋ ಶತಮಾನಗಳ ಕಳೆದವು. ನಮ್ಮ ಕಣ್ಣೆದುರಲ್ಲೇ ಅಜ್ಜ ಅಜ್ಜಿನ ತರಾದರು. ತಂದೆ ತಾಯಿ ಹಸು ನೀಗಿದರು. ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಅವರ ಹಾದಿಯನ್ನೇ ಹಿಡಿದರು. ಎನ್ನುತ್ತಲೇ ಹೆತ್ತಮ್ಮನ ಆರೈಕೆ ಇಲ್ಲದೆ ಅದೆಷ್ಟೋ ಕಂದ ಮಗಳು ಕಾಡು ಸುತ್ತಲೂ ಸತ್ತು ಬಿದ್ದಿದ್ದವು. ಮಾನವೀಯತೆ, ಕರುಣೆ, ದಯೆ ಈ ಬಗ್ಗೆ ಮಾತನಾಡುವ ನಿರ್ಮಿತಲೇ ಈ ಕೃತ್ಯ ನಡೆದರೆ ಈ ವನ್ಯಜೀವಿಗಳಿಗೆ ಎಲ್ಲಿದೆ ಸ್ವಾಮಿ ಸ್ವಾತಂತ್ರ್ಯ? ಎಲ್ಲಿದೆ ಸ್ವಾಮಿ ಸ್ವಾತಂತ್ರ್ಯ? ಇಲ್ಲಿದೆ ಸ್ವಾತಂತ್ರ್ಯ. ಕಾಡು ಕಾಡಿನ ಗಿಡ ಮರ ಕಡಿದು ದೊಡ್ಡೂರ ಕಟ್ಟಾಯ್ತು, ಊರೂರ ಕಟ್ಟಾಯ್ತು. ಆ ಮೂಕ ಪ್ರಾಣಿಗಳ ಕಣ್ಣಿಂದ ಕಣ್ಣೀರು ಸುರಿದು ನೆಲ ಬರುಡಾಯ್ತು. ಗಂಧಾದ ಊರಲ್ಲಿ ಈಗ ಗಂಧಾದ ಮರವಿಲ್ಲ, ಅಂದಾದ ಕಾಡಲ್ಲಿ ಈಗ ಚಂದಾದ ಗಿಳಿ ಇಲ್ಲ. ಹಾರುವ ದೀಪಕ್ಕೆ ಪ್ರಕಾಶ ಜಾಸ್ತಿ, ವಿನಾಶಕಾಲೇ ವಿಪರೀತ ಬುದ್ಧಿ. ನಂಗೆ ಬುದ್ಧಿ ಹೇಳಕ್ ಪತ್ರ ನನ್ನ ಮಕ್ಕಳ. ನಿಮ್ಮನ್ನೆಲ್ಲ ಈಗ ಏನ್ ಮಾಡ್ತೀರಿ ನೋಡ್ತಾ ಇರಿ. ನಿಮ್ ವಂಶನೆಲ್ಲ ನಿರ್ವಂಶ ಮಾಡಿ ಒಳ್ಳೆ ಹಣ ಸಂಪಾದನೆ ಮಾಡ್ತೀನಿ. ಪ್ರಾಣಿ ಮಾರಾಟಕ್ಕಿದೆ. ಪ್ರಾಣಿ ಬಡ್ಡಿ ಮುಂದಾದ ಪ್ರಾಣಿ. ಎಷ್ಟಪ್ಪ ರೇಟು? ಲಕ್ಷ ಲಕ್ಷ ಸ್ವಾಮಿ. ಸ್ವಲ್ಪ ಕಾಸ್ಟ್ಲಿ ಆಯ್ತು. ಇದಕ್ಕೆ ನೋಡಿ, ಉದ್ಕೋಡ್ ನೋಡಿ, ಧರ್ಮ ನೋಡಿ ಸ್ವಾಮಿ. ಈ ಕೋನ ನೋಡಿ, ಉದ್ಕೋಡ್ ನೋಡಿ, ಈ ಆಣಿ ನೋಡಿ ಸ್ವಾಮಿ, ದಂತ ನೋಡಿ ಸ್ವಾಮಿ. ಆದ್ರೆ ಸ್ವಲ್ಪ ಕಾಸ್ಟ್ಲಿ. ಆಗ್ಬೋದು ಆಗ್ಬೋದು. ಇಲ್ಲಿ ಎಲ್ಲವೂ ಸರಪಳಿಯ ಕೊಂಡಿ ಎಂದೆಂಬ ಸತ್ಯ ಮರೆತು ನಮ್ಮ ಊರಿಯ ನಾವು ಕಟ್ಟುವ ಮೂಕರ ಪಾಡಾಯ್ತು. ನಮ್ಮ ದತ್ತ ಚರ್ಮಗಳ ಮಾರಾಟ, ನಮ್ಮ ಮೇಲಿನ ಅತ್ಯಾಚಾರ, ಬೇಟೆ, ಹುಚ್ಚುಗಾಟ. ಒಂದು ದೇಶದ ಮೇಲೆ ಮತ್ತೊಬ್ಬ ಗಂಡೆತ್ತಿ ಬಂದರೆ ಅದನ್ನು ಆಕ್ರಮಣ ಎಂದು ಬೊಬ್ಬೆ ಹೊಡೆಯುವ ನೀವೇ ನಮ್ಮನ್ನು ಹತ್ತಿಕ್ಕಬಹುದೇ? ನೀವೇ ನಮ್ಮನ್ನು ಹತ್ತಿಕ್ಕಬಹುದೇ? ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುವ ನೀವೇ ಹೀಗೆ ಮಾಡಬಹುದೇ? ನಾವು ಜಗತ್ತಿನಿಂದ ಮರೆಯಾದರೆ ನಿಮ್ಮ ಮಕ್ಕಳು ನಮ್ಮನ್ನು ನೋಡಲಾರರು. ನೀವು ಹೋಗಿ ನಮ್ಮನ್ನು ಬದುಕಲು ಬಿಡಿ.
ಹಾರುವ ದೀಪಕ್ಕೆ ಪ್ರಕಾಶ ಜಾಸ್ತಿ, ವಿನಾಶ ತಾನೇ ವಿಪರೀತ ಬುದ್ಧಿ. ಹಾರುವ ದೀಪಕ್ಕೆ ಪ್ರಕಾಶ ಜಾಸ್ತಿ, ವಿನಾಶ ಕಾಲೇ ವಿಪರೀತ ಬುದ್ಧಿ. ಹಾರುವ ದೀಪಕ್ಕೆ ಪ್ರಕಾಶ ಜಾಸ್ತಿ. ಹಕ್ಕಿಗಳ ಫೋಟೋ ತೆಗೆಯುವ ಹವ್ಯಾಸವಿರುವ ನನಗೆ ನಿಂತಲ್ಲೇ ನಿಲ್ಲದ ಅವುಗಳ ಅತಿ ಚಟುವಟಿಕೆಯಿಂದ ಅವುಗಳನ್ನು ನನ್ನಲ್ಲೇ ಸಾಕಿ ಬಿಡಬೇಕೆಂಬ ದುರಾಸೆ ಇಟ್ಟುಕೊಂಡಿದ್ದೆ. ಹಾಗೆ ಇಟ್ಟುಕೊಂಡಿದ್ದ ಕೆಲ ದಿನಗಳಲ್ಲಿ ಅದು ಸಾಕಾರಗೊಂಡಿತು ಎಂಬಂತೆ ನನ್ನ ಪ್ರಯೋಗಾಲಯದ ಪಕ್ಕದಲ್ಲಿ ಪಿಕ್ಲಾರ್ ಹಕ್ಕಿಯನ್ನು ಗೂಡು ಕಟ್ಟಿತ್ತು. ಆದ್ರೆ ತಾಯಿ ಹಕ್ಕಿಯನ್ನ ಗೂಬೆಯೋ ಏನು ತಿಂದು ಹಾಕಿ ಮೊಟ್ಟೆಗಳು ಅನಾಥವಾಗಿ ಬಿದ್ದಿತ್ತು. ಒಂದು ಕ್ಷಣ ಯೋಚಿಸಿದೆ, ಹೇಗೂ ಮೊಟ್ಟೆಗಳು ಹಾಳಾಗುತ್ತವೆ, ಯಾಕೆ ಇವುಗಳನ್ನ ನನ್ನ ಪ್ರಯೋಗಾಲಯಕ್ಕೆ ಉಪಯೋಗಿಸ್ಕೋಬಾರ್ದು ಅಂತ ಹೇಳಿ ಪಿಕ್ಲಾರ್ ಹಕ್ಕಿಯ ಮೈಶಾಖವನ್ನು ಉಳಿಸಿ 40 ಕ್ಯಾಂಡಲಿನ ದೀಪದಡಿ ದಾರ ಕಟ್ಟಿ ನೇತು ಹಾಕಿದೆ. ಮೊಟ್ಟೆಗಳನ್ನು ಮರಿಗಳು ಹೊರಬರಬಹುದು ಅನ್ನೋ ದುರಾಸೆಯೇನು ನನಗಿರ್ಲಿಲ್ಲ. ಆದ್ರೆ ಒಂದಿನ ಮೊಟ್ಟೆಗಳನ್ನು ಮರಿಗಳ ಹೊರಗೆ ಬಂದೇ ಬಿಟ್ಟು. ಅವಕ್ಕೆ ಊಟ ಏನ್ ಕೊಡ್ಲಿ? ನನ್ನ ಬಳಿ ಇದ್ದ ಸಲೀಂ ಅಲಿ ಮತ್ತಿತರ ಹಕ್ಕಿ ಶಾಸ್ತ್ರಜ್ಞರ ಪುಸ್ತಕವನ್ನು ತಿನ್ನು ಹಾಕಿ ಏನು ಪ್ರಯೋಜನವಾಗದೆ ಕೊನೆಗೆ ಬಾಳೆಹಣ್ಣು ತಿನ್ನಿಸುವುದಾಗಿ ತೀರ್ಮಾನಿಸಿದೆ. ಆದ್ರೆ ಹಕ್ಕಿಗಳು ಬಾಳೆಹಣ್ಣನ್ನು ತಿನ್ನಲಾರದೆ ನಿಮಗೆ ಕಾಣಿಸಲು ಮನುಜರೆ ಕೇಳಿ, ನಮಗೂ ಬದುಕಿಗೆ ಕೇಳಿ. ಪಕ್ಷಿಗಳೆಲ್ಲ ನನ್ನ ಕಣ್ಣೆದುರು ಗೋಚರಿಸಿದವು. ನಮಗೂ ಬದುಕಿದೆ, ಆ ಬದುಕಿಗೂ ಸಿರಿದೆ. ನಾವು ನಿಮ್ಮ ಪಂಜರದ ಬಂಧಿನ ಆಟಿಕೆ ಎಲ್ಲ ಮನುಜರೇ, ನಮಗೂ ಬದುಕಿಗೆ ಕೇಳಿ. ಇದು ಡೋಡೋ ಹಕ್ಕಿ, ಹಿಂದೂ ಮಹಾಸಾಗರದ ಪುಟ್ಟ ದ್ವೀಪ ಮ್ಯಾರಿಷನ್ ಇದರ ತವರೂರಾಗಿತ್ತು. ನಿರಂತರ ಗುಂಡಿನ ದಾಳಿಯಿಂದಾಗಿ ಈ ಹಕ್ಕಿ ಈಗ ಭೂಮಿಯ ಮೇಲಿಲ್ಲ. ನಮ್ಮ ಬದುಕು ನಿಮಗೆ ಕಾಣಿಸದು ಮನುಜರೆ ಕೇಳಿರಿ. ತುಳೋ ಹಕ್ಕಿಯ ತನ್ನಿರಿ, ಮತ್ತೆ ತುಳೋ ಹಕ್ಕಿಯ ತನ್ನಿರಿ, ಬೇಗ ತುಳೋ ಹಕ್ಕಿಯ ತನ್ನಿರಿ. ಅಮೆರಿಕ ದೇಶದ ಪ್ಯಾಸೆಂಜರ್ ವಿಷನ್, ಕೆನಡಾ ದೇಶದ ಅಟ್ಲಾಂಟಿಕ್ ದ್ವೀಪವೊಂದರಲ್ಲಿ ವಾಸಿಸುವ ಹಕ್ಕಿ ಗ್ರೇಟ್ ಆಲ್, ಅಮೆರಿಕ ಸಂಯುಕ್ತ ಸಂಸ್ಥಾನದ ಮುದ್ದಿನ ಗಿಳಿ ಪ್ಯಾರಲಿನ್ ಪ್ಯಾರಕಿಟ್ ಮತ್ತು ಹಿತ್ತಕೋಳಿ, ಯುರೋಪಿಯನ್ ನಸುಗೆಂಪು ತಲೆಯ ಬಾತುಕೋಳಿ ಎಲ್ಲವೂ ಶಾಶ್ವತವಾಗಿ